ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಬಾಲಕಾಂಡದ 2ನೆಯ ಸರ್ಗಕ್ಕೆ ಸ್ವಾಗತ. ಈ ಸರ್ಗದಲ್ಲಿ ತಮಸಾ ನದಿಯ ತೀರದಲ್ಲಿ ಕ್ರೌಂಚ ವಧೆಯಿಂದ ಸಂತಪ್ತರಾದ ವಾಲ್ಮೀಕಿ ಮಹರ್ಷಿಗಳ ಶೋಕದ ಮಾತು ಶ್ಲೋಕ ರೂಪವಾದುದು ಹಾಗೂ ರಾಮಾಯಣ ಕಾವ್ಯವನ್ನು ರಚಿಸಲು ಬ್ರಹ್ಮನಿಂದ ವಾಲ್ಮೀಕಿಗಳಿಗೆ ಆದೇಶವಾದುದು ಹಾಗೂ ರಾಮಾಯಣ ಕಾವ್ಯ ರಚನೆಯ ಉಪಕ್ರಮವು ಪ್ರಾರಂಭವಾದುದು. ನಾರದಸ್ಯ ತು ತದ್ವಾಕ್ಯಂ ಶ್ರುತ್ವಾ ವಾಕ್ಯ ವಿಶಾರದಃ ಪೂಜಯಾಮಾಸ ಧರ್ಮಾತ್ಮ ಸಹ ಶಿಷ್ಯೋ ಮಹಾಮುನಿಃ. ವಾಕ್ಯ ವಿಶಾರದರಾದ ಧರ್ಮಾತ್ಮರಾದ ಮಹಾಮುನಿಗಳಾದ ವಾಲ್ಮೀಕಿಗಳು ನಾರದರು ಹೇಳಿದ ಸಂಗ್ರಹ ರಾಮಾಯಣವನ್ನು ಕೇಳಿ ಹೃಷ್ಟರಾಗಿ ಶಿಷ್ಯರೊಡನೆ ನಾರದ ಮಹರ್ಷಿಗಳನ್ನು ವಿಧಿಪೂರ್ವಕವಾಗಿ ಪೂಜಿಸಿದರು. ವಾಲ್ಮೀಕಿಗಳು ಶಿಷ್ಯ ಸಮೇತರಾಗಿ ಮಾಡಿದ ಪೂಜೆಯನ್ನು ದೇವರ್ಷಿಗಳಾದ ನಾರದರು ಸ್ವೀಕರಿಸಿ ವಾಲ್ಮೀಕಿಗಳ ಅನುಮತಿಯನ್ನು ಪಡೆದು ಆಕಾಶಕ್ಕೆ ತೆರಳಿದರು. ನಾರದರು ದೇವಲೋಕಕ್ಕೆ ತೆರಳಿದ ನಂತರ ವಾಲ್ಮೀಕಿಗಳು ಆಶ್ರಮದಲ್ಲಿ ಮುಹೂರ್ತ ಕಾಲವಿದ್ದು ಅನಂತರ ಮಾಧ್ಯಾಹ್ನಿಕ ಕ್ರಿಯೆಗಾಗಿ ಗಂಗಾ ನದಿಗೆ ಸಮೀಪದಲ್ಲಿದ್ದ ತಮಸಾ ನದಿಯ ತೀರಕ್ಕೆ ಹೊರಟರು. ತಮಸಾ ತೀರಕ್ಕೆ ಹೋಗಿ ನದಿಯ ನೀರು ಕೆಸರಿಲ್ಲದೆ ಸ್ವಚ್ಛವಾಗಿದ್ದುದನ್ನು ಕಂಡು ಪಕ್ಕದಲ್ಲಿಯೇ ನಿಂತಿದ್ದ ಭರದ್ವಾಜನೆಂಬ ಶಿಷ್ಯನಿಗೆ ಹೇಳಿದರು. ಭರದ್ವಾಜ, ಈ ತಮಸಾ ನದಿಯ ನೀರನ್ನು ನೋಡು, ಎಷ್ಟು ಸ್ವಚ್ಛವಾಗಿದೆ. ನೀರಿನ ಕೆಳಭಾಗದಲ್ಲಿ ಕೆಸರಿಲ್ಲ, ಬಹಳ ತಿಳಿಯಾಗಿದೆ, ರಮಣೀಯವಾಗಿದೆ. ಸುಳಿಗಳಾಗಲಿ ಜಲಪಾತಗಳಾಗಲಿ ಇಲ್ಲದೆ ಈ ನದಿಯು ಪ್ರಸನ್ನವಾದ ಪ್ರವಾಹದಿಂದ ಕೂಡಿರುವುದು. ನಿಶ್ಚಯವಾಗಿಯೂ ಇದನ್ನು ನೋಡಿದರೆ ಸನ್ಮನುಷ್ಯ ಮನೋಯಥ, ಅಂದರೆ ಸತ್ಪುರುಷನ ಕೋಮಲವಾದ ಕಲ್ಮಶರಹಿತವಾದ ಅನುದ್ವಿಗ್ನವಾದ ಮನಸ್ಸಿನಂತೆಯೇ ಕಾಣುತ್ತಿದೆ. ಮಗು, ಇಲ್ಲಿಯೇ ನನ್ನ ಕಮಂಡಲವನ್ನಿಡು, ಸ್ನಾನಕ್ಕಾಗಿ ನಾರು ಬಟ್ಟೆಯನ್ನು ಕೊಡು. ಈ ತೀರ್ಥದಲ್ಲಿಯೇ ನಾನು ಶ್ರೇಷ್ಠವಾದ ಮಾಧ್ಯಂದಿನ ಸ್ನಾನವನ್ನು ಮಾಡುತ್ತೇನೆ. ಮಹಾತ್ಮರಾದ ವಾಲ್ಮೀಕಿ ಮಹರ್ಷಿಗಳಿಂದ ಹೀಗೆ ನಿರ್ದೇಶಿಸಲ್ಪಟ್ಟ ಗುರುವಿನ ಆಜ್ಞಾಧಾರಕನಾದ ಭರದ್ವಾಜನು ಸ್ನಾನ ವಸ್ತ್ರವನ್ನು ಮಹರ್ಷಿಗಳಿಗೆ ಕೊಟ್ಟನು. ಜಿತೇಂದ್ರಿಯರಾದ ವಾಲ್ಮೀಕಿ ಮಹರ್ಷಿಗಳು ಶಿಷ್ಯನಿಂದ ಸ್ನಾನ ವಸ್ತ್ರವನ್ನು ತೆಗೆದುಕೊಂಡು ನದಿಯ ದಂಡೆಯಲ್ಲಿದ್ದ ವನದ ಸೊಬಗನ್ನು ನೋಡುತ್ತಾ ಸಂಚರಿಸುತ್ತಿದ್ದರು. ಹೀಗೆ ಸಂಚರಿಸುತ್ತಿರುವಾಗ ತಮಸಾ ನದಿಯ ತೀರ ಪ್ರದೇಶದಲ್ಲಿ ಒಂದು ಕ್ಷಣವಾದರೂ ವಿರಹವನ್ನು ಅನುಭವಿಸಲು ಅಸಮರ್ಥವಾಗಿದ್ದ ಆನಂದಾತಿಶಯದಿಂದ ಮನೋಹರವಾಗಿ ಧ್ವನಿ ಮಾಡುತ್ತಿದ್ದ ಕ್ರೌಂಚ ಪಕ್ಷಿಗಳ, ಅಂದರೆ ಹೆಣ್ಣು ಗಂಡು ಕೊಕ್ಕರೆಗಳನ್ನು, ಕ್ರೌಂಚ ಪಕ್ಷಿಗಳ ಜೋಡಿಯನ್ನು ಪೂಜ್ಯರಾದ ವಾಲ್ಮೀಕಿಗಳು ಕಂಡರು. ಆನಂದಾತಿಶಯದಿಂದ ನಲಿದಾಡುತ್ತಿದ್ದ ಪಕ್ಷಿಯುಗ್ಮವನ್ನು ಮಹರ್ಷಿಗಳು ನೋಡುತ್ತಿರುವಾಗಲೇ ಅವರು ನೋಡುತ್ತಿರುವರು ಎಂಬುದನ್ನು ಅಲಕ್ಷಿಸಿ ಸರ್ವ ಪ್ರಾಣಿಗಳ ವಿಷಯದಲ್ಲಿಯೂ ವೈರ ಬುದ್ಧಿ ಇರುವ ಪಾಪ ಕಾರ್ಯ ಮಾಡಲು ಸ್ವಲ್ಪವೂ ಹಿಂಜರಿಯದ ನಿಷಾದನೊಬ್ಬನು ಆ ಪಕ್ಷಿಯುಗ್ಮದಲ್ಲಿ ಗಂಡು ಪಕ್ಷಿಗೆ ತನ್ನ ಬಾಣದಿಂದ ಗುರಿಯಿಟ್ಟು ಹೊಡೆದನು. ಪಕ್ಕದಲ್ಲೇ ಇದ್ದ ಹೆಣ್ಣು ಪಕ್ಷಿಯು ನಿಷಾದನು ತನ್ನ ಜೊತೆಯ ಗಂಡು ಪಕ್ಷಿಗೆ ಹೊಡೆದುದನ್ನು ಮತ್ತು ಅದು ಒಡನೆಯೇ ಭೂಮಿಯ ಮೇಲೆ ಬಿದ್ದು ರಕ್ತದಿಂದ ತೋಯ್ದ ಶರೀರವುಳ್ಳದ್ದಾಗಿ ಮರಣಾವಸ್ಥೆಯಲ್ಲಿ ಸಂಕಟ ಪಡುತ್ತಾ ಕತ್ತಲಿತ್ತ ಧೂಳಿನಲ್ಲಿ ಹೊರಳಾಡುತ್ತಿದ್ದುದನ್ನು ಕಂಡು ಕರುಣಾಜನಕವಾದ ಧ್ವನಿಯಲ್ಲಿ ರೋದನ ಮಾಡತೊಡಗಿತು. ಆ ಪಕ್ಷಿಗಳು ಯಾವಾಗಲೂ ಪರಸ್ಪರ ವಿರಹವೆಂಬುದನ್ನೇ ಕಾಣದೆ ಸಹಚಾರಿಗಳಾಗಿದ್ದವು. ಆಗ ತನ್ನ ಸಂಗಾತಿಯಾದ ತಾಮ್ರದಂತೆ ಕೆಂಪಾದ ತಲೆಯಿಂದ ಕೂಡಿದ್ದ, ರತಿ ಸುಖದಲ್ಲಿ ಪ್ರಮತ್ತವಾಗಿದ್ದ, ನಯನ ಮನೋಹರವಾದ ಗರಿಗಳಿಂದ ಕೂಡಿದ್ದ ತನ್ನ ಪ್ರಿಯನಿಂದ ಬೇರ್ಪಟ್ಟು ಆ ಹೆಣ್ಣು ಪಕ್ಷಿಯು ಮಾಡುತ್ತಿದ್ದ ರೋದನವು ನಿಶ್ಚಯವಾಗಿಯೂ ಕರುಣಾಜನಕವಾಗಿದ್ದಿತು. ನಿಷಾದನಿಂದ ಕೆಡುಹಲ್ಪಟ್ಟು ಭೂಮಿಯ ಮೇಲೆ ಅತ್ತಲಿತ್ತ ಹೊರಳಾಡುತ್ತಾ ಪ್ರಾಣ ಬಿಡುವುದರಲ್ಲಿದ್ದ ಪಕ್ಷಿಯನ್ನು ನೋಡಿ ಮಹಾತ್ಮರಾದ ಧರ್ಮಾತ್ಮರಾದ ವಾಲ್ಮೀಕಿ ಮಹರ್ಷಿಗಳ ಹೃದಯದಲ್ಲಿ ಕರುಣಾರಸವು ಉದ್ಭೂತವಾಗಿತು. ಹೆಣ್ಣು ಪಕ್ಷಿಯ ರೋದನವನ್ನು ಕೇಳಿ ಮಹರ್ಷಿಗಳ ಹೃದಯದಿಂದ ಕರುಣಾರಸವು ಮುಕ್ತಿ ಹರಿಯಿತು. ಕರುಣಾಮಯರಾದ ವಾಲ್ಮೀಕಿಗಳು ನಿಷಾದನ ಕಾರ್ಯವನ್ನು ಅಧರ್ಮಾಚರಣೆ ಎಂದು ನಿಶ್ಚಯಿಸಿದರು. ಮಹರ್ಷಿಗಳ ಅಂತಃಕರಣದಿಂದ ಉಕ್ಕಿ ಹರಿಯುತ್ತಿದ್ದ ಕರುಣಾರಸದೊಡನೆ ಶ್ಲೋಕ ರೂಪವಾದ ಆ ವಾಣಿಯು ವಾಲ್ಮೀಕಿಗಳ ಮುಖಾರವಿಂದದಿಂದ ಹೊರಟಿತು. ಮಾ ನಿಷಾದ ಪ್ರತಿಷ್ಠಾಂತ ಮಗಮ ಶಾಶ್ವತೆ ಸಮ ಕ್ರೌಂಚ ಮಿಥುನಾಧೇಕ ಮಮಧಿ ಕಾಮಮೋಹಿತಂ. ಎಲೈ ಬೇಡನೆ, ನೀನು ಬಹಳ ಕಾಲದವರೆಗೆ ಸ್ಥಿರವಾಗಿ ಬದುಕಲಾರೆ. ಕಾಮೇಚ್ಛೆಯಿಂದ ಸುತ್ತಾಡುತ್ತಿದ್ದ
ಕ್ರೌಂಚ ದಂಪತಿಗಳಲ್ಲಿ ಗಂಡು ಪಕ್ಷಿಯನ್ನು ಹೊಡೆದು ಕೊಂದಿರುವುದರಿಂದ ನಿನಗೂ ಬಾಳಿನಲ್ಲಿ ಬಹಳ ಕಾಲ ನೆಲೆಯಿಲ್ಲದಂತಾಗಲಿ. ಮರುಕ್ಷಣದಲ್ಲಿಯೇ ಮಾ ನಿಷಾದ ಎಂದು ಹೇಳಿದ ಮಹರ್ಷಿಗಳ ಹೃದಯದಲ್ಲಿ ಚಿಂತೆಯೂ ಉಂಟಾಯಿತು. ಈ ಪಕ್ಷಿಯ ನಿಮಿತ್ತವಾಗಿ ಶೋಕಪೀಡಿತನಾದ ನಾನು ಏನು ಹೇಳಿಬಿಟ್ಟೆನು? ತಪಸ್ವಿಯಾದ ನಾನೇಕೆ ತಪೋಹರಣಕ್ಕೆ ಕಾರಣವಾಗುವ ಈ ಶಾಪವನ್ನು ಕೊಟ್ಟೆ? ಈ ರೀತಿಯಾಗಿ ಯೋಚಿಸುತ್ತಾ ವಾಲ್ಮೀಕಿಗಳು ಚಿಂತಾಪರರಾದರು. ಕೆಲವು ನಿಮಿಷಗಳು ಹಾಗೆಯೇ ಚಿಂತಿಸುತ್ತಿದ್ದು, ಕಡೆಗೆ ಮಹಾಪ್ರಾಜ್ಞರಾದ ವಾಲ್ಮೀಕಿ ಮಹರ್ಷಿಗಳು ಒಂದು ನಿರ್ಧಾರಕ್ಕೆ ಬಂದು ಶಿಷ್ಯನಾದ ಭರದ್ವಾಜನಿಗೆ ಹೇಳಿದರು. ಭರದ್ವಾಜ, ಹೆಣ್ಣು ಹಕ್ಕಿಯ ಸಂಕಟವನ್ನು ಕಂಡು ಶೋಕದಿಂದ ಪೀಡಿತನಾದ ನನ್ನ ಮುಖದಿಂದ ಹೊರಟ ಈ ವಾಣಿಯು 4 ಪಾದಗಳಿಂದ ಕೂಡಿ ಸಮಾಕ್ಷರವುಳ್ಳದ್ದಾಗಿ ಪ್ರಾಸಬದ್ಧವಾಗಿ ತಂತಿಯ ವಾದ್ಯಗಳೊಡನೆ ಹಾಡಲು ಲಯಬದ್ಧವಾಗಿರುವ ಶ್ಲೋಕವಾಗಿ ಪರಿಣಮಿಸಲಿ. ಕೇವಲ ಪದಜಾಲವಾಗದಿರಲಿ, ನನ್ನ ಮಾತು ಶ್ಲೋಕ ರೂಪವಾಗಿ ಪರಿಣಮಿಸಲಿ ಎಂದು ವಾಲ್ಮೀಕಿಗಳು ಹೇಳಲು, ಅವರ ಮುಖಾರವಿಂದದಿಂದ ಹೊರಟ ಆ ಮಾತನ್ನು, ಅಂದರೆ ಆ ಮಾ ನಿಷಾದ ಎಂದು ಆರಂಭವಾಗುವ ಆ ಶ್ಲೋಕವನ್ನು ಶಿಷ್ಯನಾದ ಭರದ್ವಾಜನು ಬಾಯಪಾಠ ಮಾಡಿ ಹೇಳಿದನು. ಅದರಿಂದ ಗುರುಗಳಾದ ವಾಲ್ಮೀಕಿಗಳಿಗೆ ಬಹಳ ಸಂತೋಷವಾಯಿತು. ಅನಂತರದಲ್ಲಿ ವಾಲ್ಮೀಕಿ ಮಹರ್ಷಿಗಳು ತಮಸಾ ನದಿಯಲ್ಲಿ ಯಥಾವಿಧಿಯಾಗಿ ಸ್ನಾನ ಮಾಡಿ ಶೋಕೋದ್ವೇಗದಿಂದ ಮುಖದಿಂದ ಹೊರಟ ಶ್ಲೋಕವನ್ನೇ ಪುನಃ ಪುನಃ ಹೇಳುತ್ತಾ ಅದರ ಅರ್ಥ ಚಿಂತನೆ ಮಾಡುತ್ತಾ ಆಶ್ರಮಕ್ಕೆ ಹಿಂದಿರುಗಿದರು. ವಿನಯ ಸಂಪನ್ನನಾದ ಭರದ್ವಾಜನು ಜಲಪೂರ್ಣವಾದ ಕಮಂಡಲವನ್ನು ತೆಗೆದುಕೊಂಡು ವಾಲ್ಮೀಕಿ ಮಹರ್ಷಿಗಳನ್ನು ಅನುಸರಿಸಿದನು. ಧರ್ಮವಿದರಾದ ವಾಲ್ಮೀಕಿ ಮಹರ್ಷಿಗಳು ಶಿಷ್ಯ ಸಮೇತರಾಗಿ ಆಶ್ರಮವನ್ನು ಪ್ರವೇಶಿಸಿ ಸುಖಾಸನದಲ್ಲಿ ಕುಳಿತು ಪ್ರಯತ್ನವಿಲ್ಲದೆಯೇ ತಮ್ಮ ಮುಖದಿಂದ ಹೊರಟ ಆ ಮಾ ನಿಷಾದ ಎಂಬ ಶ್ಲೋಕದ ವಿಷಯವನ್ನು ಕುರಿತು ಧ್ಯಾನ ಮಾಡುತ್ತಾ ಹಾಗೆಯೇ ಇತರ ಪುರಾಣ ಕಥೆಗಳನ್ನು ಸ್ಮರಿಸಿ ಹೇಳಿಕೊಳ್ಳುತ್ತಿದ್ದರು. ಆ ವೇಳೆಗೆ ಸರಿಯಾಗಿ ಲೋಕ ಸೃಷ್ಟಿಗೆ ಕಾರಣನಾದ ಬ್ರಹ್ಮನು ಋಷಿಪುಂಗವರಾದ ವಾಲ್ಮೀಕಿ ಮಹರ್ಷಿಗಳನ್ನು ನೋಡುವ ಸಲುವಾಗಿ ಆಶ್ರಮಕ್ಕೆ ಬಂದನು. ವಾಲ್ಮೀಕಿಗಳು ಬ್ರಹ್ಮನನ್ನು ನೋಡಿ ಒಡನೆಯೇ ಮೇಲೆದ್ದರು. ಅವರ ಬಾಯಿಂದ ಮಾತುಗಳೇ ಹೊರಡಲಿಲ್ಲ. ಬದ್ಧಾಂಜಲಿಗಳಾಗಿ ನಮಸ್ಕರಿಸಿ ವಿಸ್ಮಯದಿಂದ ಕೂಡಿದ ಮುಖಾರವಿಂದವುಳ್ಳವರಾಗಿ ಬ್ರಹ್ಮನ ಸಮೀಪದಲ್ಲಿ ನಿಂತುಕೊಂಡರು. ಮುಗುಳ್ನಗೆಯಿಂದ ವಿಧಿಪೂರ್ವಕವಾಗಿ ಕುಶಲ ಪ್ರಶ್ನೆ ಮಾಡಿ ಪಾದ್ಯ ಅರ್ಘ್ಯ ನಮಸ್ಕಾರಗಳನ್ನು ಸಮರ್ಪಿಸಿ ಅವನನ್ನು ಪೂಜಿಸಿದರು, ಅಂದರೆ ಬ್ರಹ್ಮದೇವನನ್ನು ಪೂಜಿಸಿದರು. ಅನಂತರ ಭಗವಂತನಾದ ಬ್ರಹ್ಮನು ವಾಲ್ಮೀಕಿಗಳಿಂದ ಪೂಜಾರೂಪವಾಗಿ ಸಮರ್ಪಿತವಾದ ಶ್ರೇಷ್ಠವಾದ ಆಸನದಲ್ಲಿ ಕುಳಿತು ವಾಲ್ಮೀಕಿ ಮಹರ್ಷಿಗಳಿಗೂ ಕುಳಿತುಕೊಳ್ಳಲು ನಿರ್ದೇಶಿಸಿದನು. ಬ್ರಹ್ಮನ ಅನುಜ್ಞೆಯನ್ನು ಪಡೆದು ವಾಲ್ಮೀಕಿ ಮಹರ್ಷಿಗಳು ಆಸನವನ್ನು ಅಲಂಕರಿಸಿದರು. ಸಾಕ್ಷಾತ್ ಲೋಕಪಿತಾಮಹನಾದ ಚತುರ್ಮುಖ ಬ್ರಹ್ಮನು ಮುಂದೆಯೇ ಕುಳಿತಿದ್ದರು. ವಾಲ್ಮೀಕಿ ಮಹರ್ಷಿಗಳು ಕ್ರೌಂಚ ಪಕ್ಷಿಯ ವಧೆಯನ್ನು ಮತ್ತು ತಮ್ಮ ಬಾಯಿಂದ ಬಂದ ಮಾ ನಿಷಾದ ಶ್ಲೋಕವನ್ನು ಕುರಿತು ಚಿಂತಿಸುತ್ತಲೇ ಇದ್ದರು. ವೈರದಿಂದ ಕ್ರೌಂಚ ಪಕ್ಷಿಯನ್ನು ಹಿಡಿಯಲು ಯತ್ನಿಸಿದ ಪಾಪಾತ್ಮನಾದ ವ್ಯಾಧನು ನಿಜವಾಗಿಯೂ ಕುತ್ಸಿತ ಕಾರ್ಯವನ್ನು ಮಾಡಿದನು. ಕ್ರೌಂಚ ಪಕ್ಷಿಗಳು ಮನೋಹರವಾಗಿ ಧ್ವನಿ ಮಾಡುತ್ತಿದ್ದವು, ರತಿ ಸುಖವನ್ನು ಅನುಭವಿಸುತ್ತಿದ್ದವು. ಅಂತಹ ಸ್ಥಿತಿಯಲ್ಲಿದ್ದಾಗ ನಿಷ್ಕಾರಣವಾಗಿ ಆ ದುಷ್ಕರ್ಮಿಯಾದ ವ್ಯಾಧನು ಗಂಡು ಪಕ್ಷಿಯನ್ನು ಹೊಡೆದು ಕೊಂದನು. ತಮಸಾ ನದಿಯ ತೀರದಲ್ಲಿ ನೋಡಿದ ದೃಶ್ಯಗಳೆಲ್ಲವೂ ತರಂಗಗಳಂತೆ ಒಂದರ ಮೇಲೊಂದು ವಾಲ್ಮೀಕಿ ಮಹರ್ಷಿಗಳ ಮನೋಭೂಮಿಯಲ್ಲಿ ಕಾಣತೊಡಗಿದವು. ವ್ಯಾಧನು ಗಂಡು ಪಕ್ಷಿಯನ್ನು ಕೊಂದ ದೃಶ್ಯವನ್ನು ಕಂಡೊಡನೆಯೇ ಹೆಣ್ಣು ಪಕ್ಷಿಯು ಆರ್ತನಾದ ಮಾಡಿ ಅಳುತ್ತಿದ್ದ ದೃಶ್ಯವು ಅಲ್ಲಿ ಕಂಡಿತು. ಮಹರ್ಷಿಗಳ ಹೃದಯವು ಪುನಃ ಶೋಕದಿಂದ ಉದ್ವಿಗ್ನವಾಗಿತು. ಮಾನಿಷಾದ ಪ್ರತಿಷ್ಠಾಂತ ಮಗಮ ಶಾಶ್ವತಿ ಸಮ ಯತ್ಕ್ರೌಂಚ ಮಿಥುನಾಧೇಕಮವಧಿ ಕಾಮಮೋಹಿತಂ ಎಂದು ಅಂತರ್ಗತವಾದ ಮನಸ್ಸಿನಿಂದಲೇ ಮಹರ್ಷಿಗಳು ಹೇಳುತ್ತಿದ್ದರು. ಬ್ರಹ್ಮನು ವಾಲ್ಮೀಕಿ ಮಹರ್ಷಿಗಳ ಮನೋಗತವಾದ ವಿಷಯವನ್ನು ತಿಳಿದು ನಸುನಕ್ಕು ವಾಲ್ಮೀಕಿ ಮಹರ್ಷಿಗಳಿಗೆ ಹೀಗೆ ಹೇಳಿದನು. ಶ್ಲೋಕ ಏವ ತ್ವಯಾ ಬದ್ಧೋ ನಾತ್ರ ಕಾರ್ಯ ವಿಚಾರಣ ಮಚ್ಛಂದಾ ದೇವತೆ ಬ್ರಹ್ಮನ್ ಪ್ರವೃತ್ತೇಯಂ ಸರಸ್ವತಿ ರಾಮಸ್ಯ ಚರಿತಂ ಕೃತ್ಸ್ನಂ ಕುರುತ್ವಂ ಋಷಿ ಸತ್ತಮ. ರಾಮಸ್ಯ ಚರಿತಂ ಕೃತ್ಸ್ನಂ ಕುರುತ್ವ ಋಷಿ ಸತ್ತಮ. ಬ್ರಾಹ್ಮಣೋತ್ತಮ, ನಿನ್ನಿಂದ ಶ್ಲೋಕವೇ ರಚಿತವಾಗಿದೆ. ನಿನ್ನ ಮುಖಾರವಿಂದದಿಂದ ಪ್ರಯತ್ನವಿಲ್ಲದೆಯೇ ಹೊರಟ ಪದಜಾಲವು ಶ್ಲೋಕವಾಗಿಯೇ ಇರುವುದು. ಇದರಲ್ಲಿ ಸಂಶಯ ಪಡುವ ಕಾರಣವಿಲ್ಲ. ಈ ವಿಷಯವಾಗಿ ಚಿಂತಿಸಲೂ ಬೇಡ. ವಾಲ್ಮೀಕಿ ಮಹರ್ಷಿಯೇ,
ನನ್ನ ಇಚ್ಛೆಯಿಂದಲೇ, ನನ್ನ ಅನುಗ್ರಹದಿಂದಲೇ ಮಾನಿಷಾದವೆಂಬ ಶ್ಲೋಕರೂಪವಾದ ವಾಣಿಯು ನಿನ್ನ ಮುಖಾರವಿಂದದಿಂದ ಹೊರಹೊಮ್ಮಿದೆ. ಇದೇ ವಿಧವಾದ ಲಯದಿಂದ ಕೂಡಿರುವ 4 ಪಾದಗಳುಳ್ಳ ಶ್ಲೋಕಗಳಿಂದ ನೀನು ರಾಮನ ಚರಿತ್ರೆಯನ್ನು ರಚಿಸು. ಧರ್ಮಾತ್ಮನಾದ ಸಕಲ ಕಲ್ಯಾಣ ಗುಣಗಳಿಂದ ಕೂಡಿರುವ ಶಾಸ್ತ್ರ ವಿಶಾರದನಾದ ಪರಾಕ್ರಮಿಯಾದ ಶ್ರೀರಾಮನ ಚರಿತ್ರೆಯನ್ನು ನೀನು ನಾರದರಿಂದ ಹೇಗೆ ಕೇಳಿರುವೆಯೋ ಅದೇ ಕ್ರಮದಲ್ಲಿ ರಚಿಸುವವನಾಗು. ಲಕ್ಷ್ಮಣ ಸಮೇತನಾದ ಆ ಶ್ರೀರಾಮನ ವಿಷಯವಾಗಿ ಎಲ್ಲರಿಗೂ ತಿಳಿದಿರುವ ವಿಷಯಗಳು ಮತ್ತು ಯಾರಿಗೂ ತಿಳಿಯದಿರುವ ರಹಸ್ಯ ವಿಷಯಗಳು, ರಾವಣಾದಿ ರಾಕ್ಷಸರ ವಿಷಯವಾಗಿ ಸರ್ವರಿಗೂ ತಿಳಿದಿರುವ ವಿಷಯಗಳು ಮತ್ತು ಯಾರಿಗೂ ತಿಳಿಯದಿರುವ ರಹಸ್ಯ ವಿಷಯಗಳು, ವೈದೇಹಿಯ ವಿಷಯವಾಗಿ ಎಲ್ಲರಿಗೂ ತಿಳಿದಿರುವ ಮತ್ತು ತಿಳಿಯದ ರಹಸ್ಯ ವಿಷಯಗಳು ನಿನಗೆ ವೇದ್ಯವಾಗುತ್ತವೆ. ನಡೆದ ವೃತ್ತಾಂತಗಳೆಲ್ಲವೂ ನಿನಗೆ ಅಂಗೈಯನ ನೆಲ್ಲಿಕಾಯಿಯಂತೆ ಗೋಚರವಾಗುತ್ತದೆ. ನತೇವಾಗನೃತ ಕಾವ್ಯೆ ಕಾಚಿದತ್ರ ಭವಿಷ್ಯತಿ ಕುರು ರಾಮ ಕಥಾಂ ಪುಣ್ಯಾಂ ಶ್ಲೋಕಬದ್ಧಾಂ ಮನೋರಮಾಂ ಯಾವತ್ ಸ್ಮಾಸ್ಯನ್ ಯಾವತ್ ಸ್ಥಾಸ್ಯಂತಿ ಗಿರಯ ಸರಿತಶ್ಚ ಮಹೀತಲೆ ತಾವದ್ ರಾಮಾಯಣ ಕಥಾ ಲೋಕೇಶು ಪ್ರಚರಿಷ್ಯತಿ. ನೀನು ರಚಿಸಲಿರುವ ರಾಮಾಯಣ ಕಾವ್ಯದಲ್ಲಿ ಅಸತ್ಯವು ಸ್ವಲ್ಪವಾದರೂ ಇರುವ ಸಾಧ್ಯತೆಯೇ ಇಲ್ಲ. ಆದುದರಿಂದ ಪುಣ್ಯತಮವಾದ ಮನೋಹರವಾದ ಶ್ಲೋಕಬದ್ಧವಾದ ಶ್ರೀರಾಮನ ಕಥೆಯನ್ನು ರಚಿಸು. ಇದರಿಂದ ನಿನಗೆ ಮಹಾ ಯಶಸ್ಸು ಲಭಿಸುವುದು. ಎಂದಿನವರೆಗೆ ಈ ಭೂಮಿಯಲ್ಲಿ ಪರ್ವತ ಗಿರಿ ದುರ್ಗಗಳು ನದಿ ನದ ಸರೋವರಗಳು ಇರುವವೋ ಅಂದಿನವರೆಗೂ ನೀನು ರಚಿಸುವ ರಾಮಾಯಣ ಕಥೆಯು ಸಮಸ್ತ ಲೋಕಗಳಲ್ಲಿಯೂ ಪ್ರಚಾರದಲ್ಲಿರುವುದು. ಯಾವದ್ ರಾಮಾಯಣ ಕಥಾ ತತ್ಕೃತ ಪ್ರಚರಿಷ್ಯತಿ ತಾವದೂರ್ಧ್ವಮಧಸ್ತತ್ವಂ ಅಲ್ಲೋಕೇಶು ನಿವತ್ಸ್ಯಸಿ. ಎಂದಿನವರೆಗೆ ನಿನ್ನಿಂದ ರಚಿತವಾದ ರಾಮಾಯಣವು ಪ್ರಚಾರದಲ್ಲಿ ಇರುವುದು ಅಂದಿನವರೆಗೂ ನೀನು ಮೇಲುಗಡೆ ಮತ್ತು ಕೆಳಗಡೆ ಇರುವ ನನ್ನ ಎಲ್ಲ ಉತ್ತಮ ಲೋಕಗಳಲ್ಲಿ ವಾಸ ಮಾಡಲು ಅರ್ಹನಾಗುವೆ. ಹೀಗೆ ಹೇಳಿ ಬ್ರಹ್ಮದೇವನು ಕುಳಿತಿದ್ದಲ್ಲಿಯೇ ಅಂತರ್ಧಾನ ಹೊಂದಿದನು. ಸಶಿಷ್ಯರಾದ ವಾಲ್ಮೀಕಿ ಮಹರ್ಷಿಗಳು ಬ್ರಹ್ಮನ ದರ್ಶನದಿಂದಲೂ ಮತ್ತು ಬ್ರಹ್ಮನು ಹೇಳಿದ ಮಾತಿನಿಂದಲೂ ವಿಸ್ಮಯಗೊಂಡರು. ಶಿಷ್ಯರೆಲ್ಲರೂ ಪ್ರೀತರಾಗಿ ಮಾನಿಷಾದವೆಂಬ ಶ್ಲೋಕವನ್ನು ಪುನಃ ಪುನಃ ಹೇಳಿದರು. ಆ ಶ್ಲೋಕವನ್ನು ಉಚ್ಚರಿಸುತ್ತಿದ್ದಂತೆಲ್ಲ ಅವರಿಗೆ ಪುನಃ ಪುನಃ ಕೇಳುವ ಆಸಕ್ತಿ ಉಂಟಾಗುತ್ತಿದ್ದಿತು. ಅವರೆಲ್ಲರೂ ನಡೆದ ವೃತ್ತಾಂತವನ್ನು ನೆನೆದು ವಿಸ್ಮಿತರಾಗಿ ಹೇಳಿದರು. ಸಮಾಕ್ಷರೈಶ್ಚತುರ್ಭಿರ್ಯ ಪಾದೈರ್ಗೀತೋ ಮಹರ್ಷಿಣ ಸೋನು ವ್ಯಾಹರಣಾದ್ಭೂಯ ಶ್ಲೋಕ ಶ್ಲೋಕತ್ವಮಾಗತಃ. ನಮ್ಮ ಗುರುಗಳಾದ ವಾಲ್ಮೀಕಿಗಳು ಕ್ರೌಂಚ ಪಕ್ಷಿಯು ಸತ್ತು ಹೋದ ದುಃಖದಿಂದ ಸಮಾನಾಕ್ಷರಗಳುಳ್ಳ 4 ಪಾದಗಳಿಂದ ಕೂಡಿದ ಯಾವ ಶ್ಲೋಕವಾಕ್ಯವನ್ನು ಹೇಳಿದರೋ ಅದು ಬಾರಿ ಬಾರಿಗೂ ಹೇಳುತ್ತಿದ್ದಂತೆ ಶ್ಲೋಕವಾಗಿ, ಅಂದರೆ 4 ಪಾದಗಳಿಂದ ಕೂಡಿದ ಯಾವ ಶೋಕವಾಕ್ಯವನ್ನು ಹೇಳಿದರೋ ಅದು ಬಾರಿ ಬಾರಿಗೂ ಹೇಳುತ್ತಿದ್ದಂತೆ ಶ್ಲೋಕವಾಗಿ ಪರಿಣಮಿಸಿತು. ಶಿಷ್ಯರು ಹೇಳುತ್ತಿದ್ದ ಮಾನಿಷಾದ ಶ್ಲೋಕವನ್ನು ಬಾರಿ ಬಾರಿಗೂ ಕೇಳಿ ಪರಮಾತ್ಮ ಚಿಂತಕರಾದ ವಾಲ್ಮೀಕಿಗಳಲ್ಲಿ ರಾಮಾಯಣ ಮಹಾಕಾವ್ಯವನ್ನು ಇದೇ ವಿಧವಾದ ಶ್ಲೋಕಗಳಿಂದ ರಚಿಸಬೇಕೆಂಬ ಬುದ್ಧಿಯುಂಟಾಗಿತು. ಕೀರ್ತಿಮಂತರಾದ ಉದಾರವಾದ ಬುದ್ಧಿಯುಳ್ಳ ವಾಲ್ಮೀಕಿ ಮುನಿಗಳು ಶ್ರೀರಾಮನ ಯಶೋದಾಯಕವಾದ ಕಾವ್ಯವನ್ನು ಶ್ರೇಷ್ಠ ವೃತ್ತಗಳಿಂದಲೂ ಒಳಗೂ ಹೊರಗೂ ಸ್ಫುಟವಾಗಿ ತೋರುವ ದ್ರಾಕ್ಷಾಪಾಕವೆನಿಸುವ ರಸ ಸಂವಿಧಾನದಿಂದಲೂ ರಸವ್ಯಂಜಕಗಳಾದ ಪದಗಳ ಜೋಡಣೆಯಿಂದಲೂ ಓದುಗರ ಮನಸ್ಸಿಗೆ ರಮ್ಯವಾಗಿರುವುದಾಗಿಯೂ ಇರುವ ಸಮಾಕ್ಷರಗಳಿಂದ ಕೂಡಿರುವ 100 ಶ್ಲೋಕಗಳಿಂದ ರಚಿಸಿದರು. ಶಾಸ್ತ್ರಾನುರೂಪವಾಗಿರುವ ಸಮಾಸಗಳಿಂದಲೂ ಸಂಧಿಗಳಿಂದಲೂ ಪದಗಳ ವ್ಯುತ್ಪತ್ತಿಗಳಿಂದಲೂ ಕೂಡಿರುವ ಸಮವೆಂಬ ಲಕ್ಷಣದಿಂದಲೂ ಮಾಧುರ್ಯ ಲಕ್ಷಣದಿಂದಲೂ ಅರ್ಥ ವ್ಯಕ್ತಿ ಎಂಬ ಲಕ್ಷಣದಿಂದಲೂ ಕೂಡಿದ ವಾಕ್ಯಗಳಿಂದ ಬದ್ಧವಾದ ವಾಲ್ಮೀಕಿ ಮಹರ್ಷಿ ಪ್ರಣೀತವಾದ ರಾವಣನ ವಧೆಯಿಂದ ಕೂಡಿರುವ ರಘುಶ್ರೇಷ್ಠನಾದ ಶ್ರೀರಾಮನ ಚರಿತ್ರೆಯನ್ನು ಆಲಿಸಿರಿ. ಇಲ್ಲಿಗೆ ಶ್ರೀಮದ್ ರಾಮಾಯಣದ 2ನೆಯ ಸರ್ಗವು ಮುಗಿಯಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.